उप्स मेरे दिल से थोड़ी काली सी जगह है अजी शुंठी नेक्स्ट लाइन ಮೊದಲೇ ನಂಗೆ ಗೊತ್ತಿಲ್ಲ ಲ 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 ಲ. ಹೇ ಹಾಯ್ ಹೆಲೋ ನಮಸ್ತೆ, ಎಲ್ರು ಹೇಗಿದ್ದೀರಿ? ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ, ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. 1 ಸೆಕೆಂಡ್ ಕಾಲ್. ಹಲೋ ಹಲೋ, ಹೇ ಹಾಯ್, ಹೇಗಿದ್ದೀರಿ? ಹಾ, ನಾನು ಕೂಡ ಆರಾಮ್. ಮತ್ತೆ ಸಮಾಚಾರಗಳು? ಇಲ್ಲ ಇಲ್ಲ, ಹೀಗೆ ನಾನು ಲಾಗ್ ಮಾಡ್ತಾ ಇರುವಾಗ ನನಗೆ ಕಾಲ್ ಬಂದದ್ದು. ನನ್ನ ಪರಿಚಯದ ಸಿಸ್ಟರ್ ಒಬ್ರು ದೀಪಾ ಅಂತ ಹೇಳಿ, ಮುಲ್ಕಿ ಅವರು ನನ್ನ ಹತ್ರ ಬಂದು 10 ಮಿನಿಟ್ಸ್ ಕಾಲ್ ಅಂತ ಅನ್ಕೊಂಡು ಹೇಳಿ ಪಿಕ್ ಮಾಡಿದ್ದು. ಇದು ಎಷ್ಟು ಹೊತ್ತು ಆಯ್ತು ಅಂತ ನೋಡಿ ನೀವೇನೆ. ಆದ್ರೆ ಗಮ್ಮತ್ತಾಯ್ತು, ನನಗೆ ಟೈಮ್ ಪಾಸ್ ಆಯ್ತು ಒಳ್ಳೆ. ಬಟ್ ಲಾಗ್ ಒಂಚೂರು ಡಿಲೇ ಆಯ್ತು, ಬಿಟ್ರೆ ಮತ್ತೆ ಎಂತ ಆಗ್ಲಿಲ್ಲ. ಬಟ್ ತುಂಬಾ ಖುಷಿ ಆಯ್ತು ಮಾತನಾಡಿ. ಅವರು ನನ್ನ ಹತ್ರ ಎಂತದ ವಿಷಯ ಮಾತಾಡ್ಲಿಕ್ಕೆ ಬಂದದ್ದು, ಬಟ್ ನಾವೆಂತದ ಮಾತಾಡಿ ಎಂತದಾಗಿ ಎಂತದ ಎಲ್ಲ ಮಾತಾಡಿತು. ನೋಡಿ ನೀವು ಹೇಗಿತ್ತು ಕಾನ್ವರ್ಸೇಷನ್ ಅಂತ ಹೇಳಿ. ಅಯ್ಯಪ್ಪ ಸಾಕಾಯ್ತು. ಐ ಥಾಟ್ ಒಂದು 10 ಮಿನಿಟ್ಸ್ ಕಾಲ್ ಇರ್ಬೋದು ಅಂತೇಳಿ ಪಿಕ್ ಮಾಡಿದೆ. ನಾನೇ ಬಾಯಿ ಬಡ್ಕಿ ಅಂದರೆ ಆ ಹುಡುಗಿ ಇನ್ನೂ ಸಹ ಬಾಯಿ ಬಡ್ಕಿ ಮಾತಾಡಿ ಮಾತಾಡಿ ಸಾಕಾಯ್ತು. ಫಸ್ಟ್ ನಾನೇ ಮಾತಾಡ್ತಾ ಇದ್ದೆ. ಲಾಸ್ಟಿಗೆ ತಿನ್ನೋದು ಬ್ಯುಸಿ ಆದೆ, ಅವ್ರು ಮಾತಾಡ್ತಾ ಇದ್ರು, ನಾನು ಬರೀ ಹ್ಞೂ ಅಂತ ಹೇಳೋದ್ರಲ್ಲೇ ಹೋಯ್ತು. ಬಟ್ ಓಕೆ, ನಾನು ಯಾವಾಗಲೂ ರೀಲ್ಸು ಇದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ದು. 10 ಮಿನಿಟ್ಸ್ ಕಾಲ್ ಇಲ್ಲಿ ತನಕ ಹೋಯ್ತು, 1-1.5 ಗಂಟೆನೇ ಹೋಯ್ತು. ದೀಪಾ ಅವರೇ, ಒಂದು ಸತ್ಯ ಹೇಳ್ತೇನೆ ಮಾತ್ರ, ನೋಡು ಅವರೇ, ಫಸ್ಟ್ ತಿಳ್ಕೊಳ್ಳಿ, ನಾವು ಯಾರದು ಚಾಡಿ ಮಾತಾಡಲಿಲ್ಲ. ನಮಗೆ ಹೆಣ್ಮಕ್ಳಿಗೆ ಮೊದಲು ಚಾಡಿ ಮಾತಾಡಲಿಕ್ಕೆ ಬರುವುದಿಲ್ಲ. ಚಾಡಿ ಅಂದರೆ ಎಂತಂತ ನಿಂಗೆ ಗೊತ್ತಿಲ್ಲ. ಬೇವ್ರೆಯವರ ಸುದ್ದಿ ಅಂತೂ ಅಯ್ಯಪ್ಪ ದೇವ್ರೆ ಮಾತೇ ಆಡುದಿಲ್ಲ, ಗೊತ್ತಿಲ್ಲ ನಮಗೆ. ನಗಡಿ ಸಾಕಾಯ್ತು ಒಬ್ಳಿಗೆ. ಎಂತ ಗೊತ್ತಾ, ನಾನು ಇವತ್ತು ನಿಮ್ಗೆ ಎಂಥದ್ದು ತೋರಿಸ್ಬೇಕು ಅಂತೇಳಿ ಬಂದೆ. 1 ನಿಮಿಷ ಇರಿ, ತೋರಿಸ್ತೇನೆ. ಲೈಕ್ ಎಂತ ಗೊತ್ತಾ, ಅದೊಂದು ಎಲೆ, ನನಗೆ ಅದರದ್ದು ಹೆಸರು ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಕೇಳಿದಾಗ ಕಾಡು ಬಚ್ಚಿರೆ ಅಂತ ಹೇಳಿದರು. ಕಾಡು ಬಚ್ಚಿರೆ ಅಂದರೆ ವೀಳ್ಯದೆಲಕ್ಕೆ ನಾವು ಬಚ್ಚಿರೆ ಅಂತ ಕರಿತೇವೆ. ನಾನು ತೋರಿಸ್ತೇನೆ. ನಾವು ಸಣ್ಣದಿರುವಾಗ ಈ ವೀಳ್ಯದೆಲೆ ತಿನ್ನಲಿಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ, ಆವಾಗ ನಾವು ಈ ಎಲೆನ ತಿಂತಾ ಇತ್ತು. ತೋರಿಸ್ತೇನೆ ಇರಿ. ಇವಾಗ ನೋಡಿ, ಇದು ಎಲ್ಲ ಎಲೆ ಅಲ್ಲ, ಎಲ್ಲ ಎಲೆ ತಿನ್ನಲಿಕ್ಕೆ ನಾನು ದನಸಲ್ಲ. ಇದು ಎಲೆ ಉಂಟಲ್ಲ, ಇದಕ್ಕೆ ಕಾಡು ಬಚ್ಚಿರೆ ಅಂತ ಕರೀತಾರಂತೆ ಇದು. ಓಕೆನಾ? ತಪ್ಪ ಅಂದರೆ ನಾವು ಸಣ್ಣದಿರುವಾಗ, ಈಗ ನನಗೆ ವೀಳ್ಯದೆಲೆ ಉಂಟಲ್ಲ, ವೀಳ್ಯದೆಲೆ ತಿನ್ನೋದಂದರೆ ಹೆವಿ ಇಷ್ಟ. ನಂಗೆ ಇವಾಗಲೂ ತುಂಬ ಇಷ್ಟ. ನಾವು ಸಣ್ಣದಿರುವಾಗ ಚಿಕ್ಕ ಮಕ್ಕಳಿಗೆ ವೀಳ್ಯದೆಲೆ ಕೊಡೋದಿಲ್ಲ ಅಲ್ಲ, ಸೊ ಚಿಕ್ಕ ಮಕ್ಕಳನ್ನ ಮಂಗ ಮಾಡಲಿಕ್ಕೆ ಎಂತ ಮಾಡ್ತಾಯಿದ್ರು, ಇದು ಎಲೆ ಉಂಟಲ್ಲ, ಇದಕ್ಕೆ ಅದೊಂದು ಕಾಯಿ ಬರ್ತದೆ, ಇಲಾತಿ ಕಾಯಿ ಅಂತ ಹೇಳ್ತಾರೆ, ಅದನ್ನು ಹಾಕಿ ಕೊಡ್ತಾಯಿದ್ರು. ತಿಂದರೆ ಬಾಯಿ ಫುಲ್ ಕೆಂಪಾಗ್ತದೆ. ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ ಬನ್ನಿ. ಓಕೆ, ನನಗೆ ಒಂದು ಎಲೆ ಸಾಕಾಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ತೆಕ್ಕೊಳ್ತಾ ಇದ್ದೇನೆ ಈಗ. ಹಾಗೆ ತೊಳೆದು ತಿನ್ನಬೇಕು, ಸುಸ್ಸು ಎಲ್ಲ ಮಾಡಿರ್ತದೆ ಸಮ್ಟೈಮ್ಸ್, ಬೇರೆ ಪ್ರಾಣಿಗಳು ಮಾಡಿರ್ಬೋದು. ಅದು ಇಲ್ಲಿ ನಮ್ಮದು ಇದರಲ್ಲಿ ಜಾಗಕ್ಕೆ ಯಾವುದು ಬರೋದಿಲ್ಲ, ಇಲ್ಲಿ ಗಿಡಗಳನ್ನೇ ಹಾಕಿದ್ದೇವೆ. ತುಂಬ ಗಿಡ ಎಲ್ಲ ಕಾಟು ಗಿಡಗಳಿರೋದು, 1-2-3 ಘನ ಗಿಡ ಉಂಟು. ನಾ ಹೇಳೋದು ನೋಡಿದರೆ ಒಳ್ಳೆ ಗಾರ್ಡನ್ ಮಾಡಿದಾಗೆ ಉಂಟು. ಇಲ್ಲ, 4 ಗಿಡ ಒಳ್ಳೆ ಉಂಟು, ಅಷ್ಟು ಬಿಟ್ಟರೆ ಮತ್ತೆಲ್ಲ ಹಾಗೆ. ಬಟ್ ಇಲ್ಲಿ ಎಂತ ಬರೋದಿಲ್ಲ, ಬಂದರೆ ನಾಯಿಗಳು ಬರ್ತವೆ, ಹೇಳಲಿಕ್ಕಾಗೋದಿಲ್ಲ, ಸುಸು ಮಾಡಿ ಹೋಗಿರ್ತಾವಲ್ಲ. ತೊಳ್ಕೊಳ್ಳೋ ಚೆಂದ ಮಾಡಿ ಫಸ್ಟ್. ಓಕೆನಾ? ಬನ್ನಿ. ಓಕೆ, ಅದು ಎಲೆ ಕೊಯ್ದು ತೊಳೆದಿಟ್ಕೊಂಡೆ. ಇವಾಗ ನಾನು
ಇಲಾತಿ ಕಾಯಿಯನ್ನು ತರಲಿಕ್ಕೆ ಹೋಗ್ತೇನೆ. ಮೋಸ್ಟ್ ನಮ್ಮ ಊರಿನ ಕಡೆಯವರಿಗೆಲ್ಲ ಗೊತ್ತಿರ್ತದೆ. ನಾನು ತೋರಿಸ್ತೇನೆ ನಿಮಗೆ ಅದು ಕಾಯಿಯನ್ನು. ಓಕೆನಾ? ಅದು ನಮ್ಮ ಮಾಮನ ಮನೆ ಎದುರು ಗೇಟಲ್ಲಿ ಉಂಟು. ನಾನು ಅದನ್ನು ತಿನ್ನೋದೇ ಎಷ್ಟೋ ವರ್ಷ ಆಯಿತು, ಈಗ ತಿಂತಿದ್ದೇನೆ. ತೋರಿಸ್ತೇನೆ ರೀ, 1 ಸೆಕೆಂಡ್. ಹೋಗ್ತಾ ಇದ್ದೇನೆ, ನಡ್ಕೊಂಡು ಹೋಗ್ಬೇಕಲ್ಲ ಅಷ್ಟು ದೂರ. ಏಯ್ ನಾಯಿ ಓಡೋ ಮಗ್ಗ, ನಾನು ಬರ್ತಿದ್ದೇನೆ. ರೋಡಲ್ಲಿ ಮತ್ತೆ ಓಡ್ತಾ ಕುತ್ಕೊಂಡಿದ್ದೆ, ಓಡಿಸಿದೆ. ಈಗ ನೋಡಿ ಇದುವೇ ಇಲಾತಿ. ಇದು ಹೂವು ಆಯಿತಾ? ಇದರಲ್ಲಿ ಕೂಡ ನಾನು ತೋರಿಸ್ತೇನೆ. ಇದು ಹೂವು ಕೂಡ ಕೊಯ್ಕೊಳ್ತೇನೆ ನಾನು, ಆಯಿತಾ? ಎಂಥ ಪರಿಮಳ ಗೊತ್ತಾ, ಭಾರಿ ಪರಿಮಳ ಉಂಟಿದು. ಇನ್ನೂ ಒಂದು 4-5 ಕೊಯ್ಕೊಳ್ತೇನೆ, ನಿಮ್ಗೆ ತೋರಿಸ್ತೇನೆ. ಅದರದ್ದು ಹೂವಿದು ಕುಂಡೆ ಕುಂಡೆ ಜಾಯಿಂಟ್ ಮಾಡಿ ಮಾಲೆ ಮಾಡ್ಬೋದು. ತೋರಿಸ್ತೇನೆ ಒಂದು. ಇದರಲ್ಲಿ ಕಾಯಿ ಹೂವಾಗಿದ್ದು ನೋಡಿ, ಕಾಯಿ ಉಂಟು ಅಂತೇಳಿ ಓಡಿ ಬಂದೆ. ಓಕೆ ಇಲ್ಲಿ ಉಂಟು ಅಂತೇನೆ. ಇಲ್ಲಿ ನೋಡಿ, ಇದುವೇ ಕಾಯಿ, ಇದುವೇ ನಮಗೆ ಅಡಕೆ. ಸಣ್ಣದಿರುವಾಗ ಇದುವೇ ನನಗೆ ಅಡಿಕೆ ಕೊಡೋದಿಲ್ಲಲ್ಲ ತಿನ್ನಲಿಕ್ಕೆ, ವೀಳ್ಯದೆಲೆ ಕೊಡೋದಿಲ್ಲ, ಇನ್ನು ಅಡಿಕೆ ಕೊಡ್ತಾರಾ ಅಲ್ವಾ? ಒಂದು 4 ಕಾಯಿ ಸಾಕು, ನಾನು ಬೇಕು ಅಂತಲೇ ಎಲ್ಲ ತೆಕ್ಕೊಳ್ತಿದ್ದೇನೆ, ಆಯಿತಾ? ಇಲ್ಲಿ ನೋಡಿ, ಇದು ಇಲಾತಿ ಕಾಯಿದು ಹೂವು, ಅದು ಕಾಯಿ. ನಮ್ಮ ಚಿಕ್ಕ ವಯಸ್ಸಿನ ಬಚ್ಚಿರೆ ಎಲೆ, ವೀಳ್ಯದೆಲೆಯನ್ನು ನಾನು ತಿಂದು ತೋರಿಸ್ತೇನೆ. ಓಕೆನಾ? ನೋಡಿ ಎಲ್ಲರೂ. ಓಕೆ ಆಯ್ತಾ? ಓಕೆ, ನನಗೆಲ್ಲ ತೊಳ್ಕೊಂಡು ಬಂದೆ, ಆಯಿತಾ? ಮತ್ತು ತೊಳೆದ ತಿಂದು ಅಂತ ಹೇಳಿಬಿಡಿ. ಮತ್ತು ಮೇಲ್ಗಡೆ ಇತ್ತಲ್ಲ, ಕಾಯಿಗೆ ಯಾರು ಸುಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ, ಮೇಲ್ಗಡೆ ಯಾರು ಅಂದರೆ ಮೇಲೆ ಸುಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಇದಕ್ಕೆ ಇದು ಸುಸ್ಸು ಎಂತ ಇಲ್ಲ, ಆದರೆ ಧೂಳು ಇರ್ತದಲ್ಲ, ರೋಡ್ ಸೈಡ್ ಇದ್ದದಲ್ಲ. ಸೊ ಧೂಳು ಕ್ಲೀನ್ ಮಾಡಲಿಕ್ಕೆ ನಾನು ತೊಳ್ಕೊಂಡು ಬಂದೆ. ನಿಮಗೆ ನಾನೀಗ ತಂದ ಮೇಲೆ ನೆನಪಾಯ್ತು, ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಉಂಟು, ತೋರಿಸ್ಬೇಕಾ? ನೋಡಿ, ನೀವು ಹಾಗೆ ನೋಡಲಿಕ್ಕಿಲ್ಲ, ಕಣ್ಣು ಬಿಡ್ಕೊಂಡು. ನಾನು ಮ್ಯಾಜಿಕ್ ಮಾಡೋದು ಬೇಡ, 1 ಸೆಕೆಂಡ್ ಇರಿ. ನೋಡಿದ್ರಿಯಾ? ಇಲ್ಲ ಅಲ್ಲ? ಓಕೆ, ಇದೀಗ ನೋಡಿ, ನಾವು ಸಣ್ಣದಿರುವಾಗ ಮಾಡ್ತಿರ್ತಿದ್ದೆ ಥರ. ಇದು 2 ಕಾಯಿ ಹಿಡ್ಕೊಂಡ. ಈಗ ನೋಡಿ, ಇದನ್ನು ಅರ್ಧ ಕಚ್ಚಿದೆ, ಅರ್ಧ ಬಿಸಾಕಿದೆ. ಓಕೆನಾ? ಅರ್ಧ ಉಂಟು ಬಾಯಲ್ಲಿ, ಇನ್ನರ್ಧ ಮ್ಯಾಜಿಕ್ ಮಾಡಿಬಿಟ್ಟೆ. ನಿಮ್ಗೆ ಗೊತ್ತಿತ್ತ ಮ್ಯಾಜಿಕ್ ಇಲ್ಲ ಅಲ್ವಾ? ನಾನು ನೋಡಿ, ಕಲೀರಿ ಇದನ್ನೆಲ್ಲ. ಎಂತ ಮಂಗಂತರ ಕುತ್ಕೊಳ್ಳೋದು, ನೋಡಿ ಕಲೀರಿ ಸ್ವಲ್ಪ. ಓಕೆನಾ? ಇದೀಗ ನೆಕ್ಸ್ಟ್ ಮ್ಯಾಜಿಕ್ ಇಲ್ಲ, ಮ್ಯಾಜಿಕ್ ಕ್ಯಾನ್ಸಲ್. ಇನ್ನು ನೆಕ್ಸ್ಟ್ ನಿಮಗೆ ಹೊಸ ಮ್ಯಾಜಿಕ್ ಹೇಳಿಕೊಡ್ತೇನೆ ನಾನು. ಇದೀಗ ಬೇರೆ ಎಂತಂದರೆ, ಇದು ನೋಡಿ, ಇದು ಎಲೆ, ಇದು ಬಾಲದ, ಇದು ಅದಕ್ಕೆ ಕುಂಡೆ, ಇದು ಬಾಲದ್ದು, ಇದು ಎಲೆದು ಕುಂಡೆಯಲ್ಲಿ ಒಂದು ಬಾಲ. ಸೊ ನಾನು ಬಾಲ ತಿನ್ನೋದಿಲ್ಲ, ಬಾಲ ಬೇಡ ನನಗೆ. ನಾನಿಲ್ಲಿ 2 ಎಲೆದು ಕುಂಡೆ ಕಟ್ ಮಾಡಿದೆ, 3 ಎಲೆದು ಕುಂಡೆ ಕಟ್ ಮಾಡಿದೆ. ಇದಕ್ಕೀಗ ಅಡಿಕೆ ಹಾಕೊಳ್ಳೋ, ನಮ್ಮದು ಬೀಜ. ಈಗ ನಾನು ಇಷ್ಟು ತೆಕ್ಕೊಂಡೆ ನೋಡಿ, ಕಾಣ್ತದ? ಓಕೆ ಅಲ್ಲ? ಇಷ್ಟು ತೆಕ್ಕೊಂಡೆ. ಇದು ಇಲಾತಿ ಕಾಯಿ, ಇದ್ರ ಮಧ್ಯ ಇಟ್ಟೆ ಹಾಕ್ಕೊಳ್ತೇನೆ ಈಗ. ಎಂಥ ಪರಿಮಳ ಉಂಟು ಗೊತ್ತಾ? ನೀವು ಯಾರಾದ್ರೂ ಆಸೆ ಬಿಡ್ತಾ ಇದ್ದೀರಾ ನನ್ನನ್ನು ನೋಡಿ? ಉದ್ರಿ ಹೋಯ್ತು. 1-2 ಕಾಯಿ ಜಾಸ್ತಿನೇ ತಿಂತೇನೆ, ಒಳ್ಳೆ ಉಂಟು. ಅದಕ್ಕೆ ಆ ಕೋಳಿ ನೋಡಿ ಎಷ್ಟು ಚಂದ ಉಂಟಲ್ಲ, ತಿಂದು ಬಿಡು ಅನ್ಸೋದಿಲ್ವಾ? ಅನ್ನಿಸ್ತದೆ, ಎಂತ ಮಾಡೋದು? ನಂಗೆ ಗೊತ್ತುಂಟು ಯಾರೋ ಬೇಕಂತಲೇ ಆಸೆ ಬಿಡ್ತಿದ್ದೀರಿ ಅಂತ. ತುಂಬ ಹೊತ್ತು ಹಚ್ಬೇಕುರಾ, ಪಟ್ಟ ಬರೋದಿಲ್ಲ ಕಲರ್. ನಾನು ಬಾಯಿ ನೋಡ್ತಿದ್ದೀರಾ ಕಲರ್ ಬಂತಂತ. ಓಕೆ, ಇದು
ಎಂತಾಯ್ತಂದ್ರೆ ಲೈಟ್ ಕಲರ್ ಬಂತು, ಜಾಸ್ತಿ ಕಲರ್ ಬರಲಿಲ್ಲ. ನಾನು ಸೊಪ್ಪು ಮೇ ಬಿ ಕಮ್ಮಿ ಹಾಕ್ಬೇಕಿತ್ತೇನೋ. ಒಳ್ಳೆ ದನದ ಥರ ಮೂರು ಸೊಪ್ಪು ತಿಂದರೆ ಹೆಂಗಂತ ಆಗ್ತದೆ. ಒಳ್ಳೆ ಪೆತ್ತ ಥರ ಹೋಗಿದ್ದ ಅದು ಸೊಪ್ಪು ತಂದು ತಿಂದು. ಟೇಸ್ಟ್ ನಿಜ ಚಂದ ಉಂಟು, ಪರಿಮಳ ಉಂಟು. ಈಗದ ಮಕ್ಕಳಿಗೆಲ್ಲ ಎಲ್ಲಿ ಗೊತ್ತಿರ್ತದೆ, ಇದು ನಮಗೆ ಮಾತ್ರ ಗೊತ್ತಿರ್ತದೆ, ಕಾಟು ಪ್ರಾಣಿಗಳ ಥರ. ಎಷ್ಟು ಚೆಂದ ಅಂತಲ್ಲ. ಇನ್ನೂ ಚಂದ ತಿಂದೆ, ಸೇಮ್ ವೀಳ್ಯದೆಲ್ಲ ತಿಂದಾಗ್ತದೆ. ಇನ್ನೊಂದು ತೋರಿಸ್ತೇನೆ ನಾನು. ಈಗಂತಪ್ಪ ಅಂದರೆ ಇದು ಹೂ ಉಂಟಲ್ಲ, ಇದು ಹೂವಿನ ಹೀಗೆ ಬಿಚ್ಕೊಂಡು ಹೂವಿದು ಕುಂಡೆ ಉಂಟಲ್ಲ, ಕುಂಡೆ ಜಾಯಿಂಟ್ ಮಾಡ್ತಾ ಹೋಗೋದು. ತೋರಿಸ್ತೇನೆ. ಇದುಂಟಲ್ಲ ನೋಡಿ, ಇದು ಕುಂಡೆ ಅದರ ಮಂಡೆಗೆ ಹಾಕಿಟ್ಟೆ ನೋಡಿ. ಹೀಗೇನೆ ಜಾಯಿಂಟ್ ಮಾಡ್ತಾ ಹೋಗುದು. ಲಾ 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 ಲಾ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು. ಬೊಗಸೆ ಗಾತ್ರದ ಚಂದ್ರ ಇವಳ, ನಗುತ್ತಿರೆ ಮಂದಾರವೇ, ನುಡಿದರೆ ಮಾಧುರ್ಯವೇ, ಜೊತೆಗಿರೆಯುಲ್ಲಾಸವೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಎಷ್ಟು ಚಂದ ಆಯ್ತಲ್ಲ. ಇದನ್ನು ಹೀಗೆ ಇಟ್ಕೋಬಹುದು ನೋಡಿ, ಮಂಡೆಗೆ ಸಹ ಇಟ್ಕೋಬಹುದು. ನಿಜವಾಗಿದ್ದು ಪರಿಮಳ ಉಂಟು. ಅದ್ರ ಹೂ ಸಹ ಚಂದ ಉಂಟು. ನಾನು ಇಷ್ಟು ತನಕ ಹೂ ತಿಂದಿರಲಿಲ್ಲ. ಚಂದ, ಜಾಸ್ತಿ ಹೋಯ್ತು, ಬಟ್ ಚಂದ ಉಂಟು. ಸೇಮ್ ಅದರ ಕಾಯಿ ಥರನೇ ಉಂಟು. ತುಂಬ ಚಂದ ಉಂಟು. ಟಾಟಾ. ಇವರಿಗೆ ಟಾಟಾ ಹೇಳಿ. ಟಾಟಾ. ಇವ್ರು ಹೋಗ್ತಿದ್ದಾರೆ. ಟಾಟಾ. ಓಕೆ, ನಾನಿದು ಈಗ ಕಲರ್ ಬಂತಲ್ಲ, ನಾನು ಇದನ್ನು ಫಸ್ಟ್ ತೆಗೆದಿಡ್ತೇನೆ. ನನಗೆ ಫುಲ್ಲು ಮಂಡೆ ನೋವಾಗ್ತಾ ಉಂಟು. ಅಯ್ಯೋ, ಮೊಬೈಲ್ ಸಿಕ್ಕಿಸ್ಬೇಕಲ್ಲ ಅಣ್ಣ. ನಾನು ಎಂತ ಮಾಡಿದ್ದನ್ನು ಗೊತ್ತಾ, ಕಿಟಕಿಗೆ ಹಗ್ಗ ಕಟ್ಟಿ ನಾನು ಮೊಬೈಲ್ ಸಿಕ್ಕಿಸಿ ಇಡೋದು. ಈ ನಾಯಿ ಬಾಲಕ್ಕೆ ಇಷ್ಟು ದೊಡ್ಡ ಇದು ಹಾಕಿದರೆ ಅದು ಸುಮ್ಮನೆ ಇರ್ತದ? ಇಡೀ ಮಂಡೆ ನೋವು ಕೊಡ್ತದೆ. ಯಾವಾಗಲೂ ಎಂತಾದರೂ ಮಾಡ್ತಾ ಇರ್ತೇನೆ. ನನ್ನ ಕೂದಲಿಗೆ ಸಹ ಬೇಜಾರಾಗ್ತದಲ್ಲ. ಇದು ಸ್ಟ್ರೈಟ್ನಿಂಗ್ ಕೂದಲು, ಇದು ಕರ್ಲಿ ಹೇರ್ ಗ್ರೋತ್ ಆಗಿದೆ, ಒಳ್ಳೆ ಹುಚ್ಚಿ ಥರ ಆಗಿದೆ ನೋಡಿ. ಅದಕ್ಕೆ ಸಹ ಬೇಜಾರಾಗೋದಿಲ್ವಾ? ಚಂದ ಇರುವಾಗ ಮಾತ್ರ ಆಸೆ ಮಾಡ್ತಾ ಇದ್ಲು, ಈ ಥರ ಆದಮೇಲೆ ಆಸೆ ಮಾಡೋದಿಲ್ಲ ಅಂಥೇಳಿ ಅದು ಬೇಜಾರಾಗಬಾರ್ದಲ್ಲ. ಅದಕ್ಕೆ ನಾನು ಯಾವಾಗಲೂ ಆಸೆ ಮಾಡ್ತೇನೆ. ಅದಕ್ಕೆ ಇದು ನನ್ನ ಫೇವ್ರೆಟ್. ಇದು ನಾನು ಯಾವುದೇ ಪ್ರಮೋಷನ್ ಅಲ್ಲ, ಸೀರಿಯಸ್ಲಿ ಬೇಡ ಬಿಡಿ, ಬ್ರ್ಯಾಂಡ್ ತೋರಿಸೋದು ಬೇಡ. ಇದು ಆದರೂ ಗೊತ್ತಾಗ್ತದೆ ಆಲ್ಮೋಸ್ಟ್ ಇದು ಯಾವುದು ಅಂತ ಗೊತ್ತಾಗ್ತದೆ. ನನಗೆ ತುಂಬ ಇಷ್ಟ. ಅಂದರೆ ನಾನು ಇವಾಗಲ್ಲ, ಒಂದು 3 ವರ್ಷ ಆಯ್ತು ಇದನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ. ಘಮ 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 ಇದು ಸಿರಮು 3 ವರ್ಷ ಆಯ್ತು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಉಂಟು. ಎಷ್ಟು ಸಾಫ್ಟ್ ಅನಿಸ್ತದೆ ಗೊತ್ತಾ ಹೇರು. ಬಟ್ ಹಾಗಂತೇಳಿ ರೆಗ್ಯುಲರ್ ಯೂಸ್ ಮಾಡ್ತಾಳೆ ಅನ್ಕೋಬೇಡಿ. ನನಗೆ ರೆಗ್ಯುಲರ್ ಯೂಸ್ ಮಾಡಲಿಕ್ಕೆ ಯಾವುದು ನೆನಪಾಗೋದಿಲ್ಲ. ಮಂಡೆಗೆ ಹೊಳಿಬೇಕು, ಅವಾಗಲ್ಲೇ ಹಾಕೋದು. ಈ ಪೊಟ್ಟು ಮಂಡೆಗೆ ಬಂದಾಗ ಮಾತ್ರ ಇದೆಲ್ಲ ನೆನಪಾಗೋದು. ಆದರೂ ಒಳ್ಳೆ ಉಂಟು, ತುಂಬ ಒಳ್ಳೆ ಉಂಟು. ಹೇರ್ ಡ್ಯಾಮೇಜ್ ಎಲ್ಲ ಇದು ಮಾಡ್ತದೆ, ಸರಿ ಮಾಡ್ತದೆ. ಮತ್ತು ಹೇರ್ ಫಾಲ್ ಇದ್ದರೆ ಸಹ ಕಂಟ್ರೋಲ್ ಮಾಡ್ತದೆ. ನಗುತ್ತಿರೆ ಮಂದಾರವೇ. ಇಲ್ಲಿ ನೋಡಿ, ನಂದು ಅಕ್ಕನ ಮಗ ಬಂದ. ಇಲ್ಲಿ ನೋಡಿ, 1 ಸೆಕೆಂಡ್ ತೋರಿಸ್ತೇನೆ. ಹಾಯ್, ನಮಸ್ಕಾರ. ಎಲ್ಲಿ ಮನೆಗೆ? ನಮ್ಮ ಮನೆಗೆ ಬಂದದ್ದ ನೀವು? ನಮ್ಮ ಮನೆಗೆ ಬಂದದ್ದ? ಪೇಟೆಗೆ? ಇಲ್ಲಿ ಪೇಟೆ ಉಂಟಾ? ಎಲ್ಲಿ? ನೀವೆಂತ ಮತ್ತೆ? ಅದು ವಿಡಿಯೋ ಕಾಲ್ ಅಲ್ಲ. ನೋಡಿ ಅಂತೆ ಅವನದು ತಂಟೆ ನೋಡಿ ಅಂತೆ. ನಾನು ಚುಮ್ಮಿ ಬಾಯಾ, ನೀವು ಗರ್ಲಾ? ಮತ್ತೆ ಎಲ್ಲಿಗೆ ಹೋಗ್ತೀರಿ?
ಅಯ್ಯೋ ಅಣ್ಣ, ದಿನ ಬಂದ ಕೂಡ್ಲೆ ಇದು ಇದ್ದದೆ ನಮ್ಮ ಮರ ಬೆಂಡಾಗಿ ಹೋಗಿದ್ದೆ. ಬೆಂಡಾಗ್ಬೇಡ, ಸುಮ್ಮನೆ ನಿಲ್ಲು ಅಂದ್ರೆ ದಿನ ಈ ನಮ್ಮ ನೀವು ನೀರ್ ಬಿಟ್ರಿ ಎಂತ ಅದು ಎಂತಾಗ್ಬೇಕು? ಬೆಂಡಾಗಿ ನಿಂತಿದೆ ಮರ. ವಿನೀತ್, ನನ್ ಗರ್ಲ ಬಾಯ ಹೇಳು ಮತ್ತೆ ಆಗ ಚುಮ್ಮಿ ಬಾಯ್ ಅನ್ನೋದು ಎಂತಕ್ಕೆ 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 ಎಂತಕ್ಕೆ? ನಿನಗೆ ಡ್ಯಾನ್ಸ್ ಮಾಡ್ತೀಯಲ್ಲ ಏನ್ ಮತ್ತೆ ಹೇಳಿದ ಬೀಳ್ತದೆ. ವಿನೀತ್, ನಿಮ್ಮ ಟೀಚರ್ ಎಂತ ಹೇಳಿಕೊಟ್ಟದ್ದು ನಿಮ್ಗೆ? ಎಂತ ಹೇಳಿಕೊಟ್ಟದ್ದು ನಿಮ್ಗೆ? ಎಂತ ಹೇಳಿಕೊಟ್ಟದ್ದು? ನಂಗೆ ನೋವಾಗ್ಲಿಲ್ಲ, ನಿನ್ನ ಮೇಲೆ ಲವ್ ಆಯ್ತು. ಐ ಲವ್ ಯು ವಿನೀತ್, ಐ ಲವ್ ಯು ವಿನೀತ್, ಐ ಲವ್ ಯು ವಿನೀತ್. ಬೇಡವಾ ನಿಂಗೆ ಚಿಕ್ಕಿ? ಅಯ್ಯಯ್ಯ, ಹೋಗ್ತೇನೆ, ಬಾಯ್ ಬಾಯ್. ಏಯ್ ಏನೋ ಕಡ್ಲೆಕಾಯಿ. ಹಾಯ್ ಬಾಯ್, ಚುಮ್ಮಿ ಬಾಯ್ ಕಡ್ಲೆಕಾಯಿ. ರೆಡಿ? ಕಣ್ಣ ಮುಚ್ಚೆ, ಗಾಡಿ ಗೂಡೆ, ಉದ್ದಿನ ಮುಟ್ಟೆ, ಉರುಳೆ ಹೋಯ್ತು, ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮ ಅಕ್ಕಿ ಅಡಗಿಸಿಕೊಳ್ಳಿ. ಕೂಕ್ ಕೂಕ್. ಬನ್ನೆ ಹುಡುಕುವ. ಎಲ್ಲಿದ್ದಾರೆ ಇವರು? ಗಾಡಿ ಗೂಡೆ, ಉದ್ದಿನ ಮುಟ್ಟೆ, ಕೂಕ್ ಔಟಿಲ್ಲ, ನಾನು ಔಟಿಲ್ಲ, ನಾನು ಔಟಿಲ್ಲ, ನಾನು ಔಟಿಲ್ಲ, ಬಿಡಿ, ನಾನು ಔಟಿಲ್ಲ. ಕಟ್ಟಾಗ್ತದೆಯಾ ಮರಯ? ಮಂಗವ ನೀನು? ಮಂಗೈ ಅಂದ ಎಲ್ಲಿಗೆ? ಕೋಳಿ ಪಲ್ಯ ನಮ್ಮ ಮನೇಲಿ ಉಂಟು, ಬೇಕಾ ನಿಮ್ಗೆ? ಬೇಕಾ ಕೋಳಿ ಪಲ್ಯ? ಬಾಯ್ ಟಾಟಾ. ನಿನ್ನ ಟೀಚರ್ ವಿಡಿಯೋನ ನೋಡ್ಬೇಕು, ಸರಿ ಆಗ್ತದೆ. ಎಲ್ಲಿಗೆ? ಚುಮ್ಮಿ ಬರುದಿಲ್ಲ ಈಗ. ಅದಕ್ಕೆ ಹೇಳುದು ಸಮ ಊಟ ಮಾಡ್ಬೇಕು ಹೇಳಿ. ಹಾ ಹಾ, ಈ ಗಂಡಸಿಗೆ ಶಕ್ತಿ ಇಲ್ಲ ಮಾರೆ. ಟಾಟಾ, ಹೇ ಬಾಯ್. ಅವ್ರು ಹೋದ್ರು ಮನೆಗೆ, ಚಿಕ್ಕಿ ಮನೆಗೆ ಹೋದ್ರು. ಸಾಕಾಯ್ತು. ಈಗ ಎಂತ ಮಾಡಬೇಕು ಅಂದರೆ, ನಾನು ಬೆಳಿಗ್ಗಿಂದ ಅಂದ್ಕೊಳ್ತಾ ಇದ್ದೇನೆ, ನಂದು ಪಾಟಲ್ಲಿ ಕೆಂಪುಂಟಲ್ಲ, ಸಾಕಾಯ್ತು ಮರೆ, ಬಿಸಿಲುಂಟಲ್ಲ ಹೆವಿ. ರೆಸ್ಟ್. ಎಂತಪ್ಪ ಅಂದರೆ, ನಂದು ಪಾಟಲ್ಲಿ ನೀರು ಖಾಲಿ ಆಗಿದೆ, ನಾನು ನೋಡಲೇ ಇಲ್ಲ, ಗಿಡ ಎಲ್ಲ ಹಾಳಾಗ್ಲಿಕ್ಕಾಗಿದೆ. ಅದನ್ನು ಸರಿ ಮಾಡುವ ಆಯ್ತಾ, ಹೋಗಿ ಫಸ್ಟ್. दिल से थोड़ी काली सी जगह है अजी शुंटी नेक्स्ट लाइन ಮೊದಲೇ ನಂಗೆ ಗೊತ್ತಿಲ್ಲ ಲಲಾ 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 ಲಲಾ. ಅಂತೂ ಫೈನಲಿ ಇವತ್ತಿನ ನನ್ನ ದಿನದ ಲಾಗ್ ಫಿನಿಶ್ ಆಯಿಂದಿರಾ. ಈಗ ನೆಕ್ಸ್ಟ್ ನಾಳೆ ನಾವು ಹೊಸ ಲಾಗಿನ ಜೊತೆ ಮತ್ತೆ ಮೀಟ್ ಆಗುವ. ಎಲ್ಲರೂ ಇವತ್ತಿನ ನನ್ನ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಓಕೆನಾ? ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.